ಬೆಂಗಳೂರು ಪೂರ್ವದಲ್ಲಿ ಕಾನೂನುಬದ್ಧ ದತ್ತು ಸ್ವೀಕಾರ ಮತ್ತು ಮಕ್ಕಳ ಕಲ್ಯಾಣವನ್ನು ಉತ್ತೇಜಿಸಲು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಟೆಟ್ಪ್ಯೂ ಮತ್ತು ಶಿಶು ಮಂದಿರದಿಂದ ಆಸರೆ ಯೋಜನೆಗೆ ಚಾಲನೆ. ಬೆಂಗಳೂರು, ಕರ್ನಾಟಕಯು ನವೆಂಬರ್ 11, 2025 ರಾಷ್ಟ್ರೀಯ ದತ್ತು ಜಾಗೃತಿ ಮಾಸಾಚರಣೆಯ ಅಂಗವಾಗಿ ಬೆಂಗಳೂರು ಪೂರ್ವ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಟೆಟ್ಪ್ಯೂ ಮತ್ತು ಶಿಶು ಮಂದಿರ ಸಂಸ್ಥೆಗಳು ಸಂಯುಕ್ತವಾಗಿ ಆಸರೆ ಎಂಬ ತಿಂಗಳ ಅವಧಿಯ ದತ್ತು ಜಾಗೃತಿ ಅಭಿಯಾನಕ್ಕೆ ಇಂದು ಅಧಿಕೃತವಾಗಿ ಚಾಲನೆ ನೀಡಿವೆ. ಆಸರೆ ಅಡಾಪ್ಷನ್ ಅಸಿಸ್ಟೆನ್ಸ್ ಸಪೋರ್ಟ್ ಫಾರ್ ಅಬ್ಯಾಂಡನ್ಡ್ Surrendered Orphan Children Responsibly Ethically ಅಭಿಯಾನವು ಪರಿತ್ಯಕ್ತ, ಶರಣಾದ ಹಾಗೂ ಅನಾಥ ಮಕ್ಕಳಿಗೆ ಜವಾಬ್ದಾರಿಯುತವಾಗಿ ಮತ್ತು ನೈತಿಕವಾಗಿ ದತ್ತು ನೆರವು ಮತ್ತು ಬೆಂಬಲ ಒದಗಿಸುವ ಉದ್ದೇಶ ಹೊಂದಿದೆ. ಈ ಕಾರ್ಯಕ್ರಮದ ಮುಖ್ಯ ಆಕರ್ಷಣೆಯಾಗಿದ್ದು ಡ್ರೈವ್ ಫಾರ್ ಆಸರೆ ಮಹಿಳಾ ಇವಾಟೋ ರ್ಯಾಲಿ. ಇದು ಕಾನೂನುಬದ್ಧ ದತ್ತು ಸ್ವೀಕಾರದ ಅಗತ್ಯತೆ ಮತ್ತು ಪ್ರತಿಯೊಬ್ಬ ಮಕ್ಕಳಿಗೂ ಪ್ರೀತಿಯ ಕುಟುಂಬದ ಹಕ್ಕು ಎಂಬ ಸಂದೇಶವನ್ನು ಸಾರ್ವಜನಿಕರ ನಡುವೆ ಬಲವಾಗಿ ಸಾರಿತು. ಈ ರ್ಯಾಲಿಗೆ ಪುರನ್ನಲ್ಲಿರುವ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಕಚೇರಿಯಿಂದ ಪ್ರಾರಂಭವಾಗಿ ಶಿಶು ಮಂದಿರದಲ್ಲಿ ಸಮಾರೋಪಗೊಂಡಿತು. ಈ ಪ್ರಯಾಣವು ಪರಿತ್ಯಕ್ತ, ಶರಣಾದ ಮತ್ತು ಅನಾಥ ಮಕ್ಕಳಿಗೆ ಶಾಶ್ವತ ಕುಟುಂಬ ಆಧಾರಿತ ಆರೈಕೆಯನ್ನು ಒದಗಿಸುವ ಪ್ರಯತ್ನದ ಸಂಕೇತವಾಗಿ ಪರಿಣಮಿಸಿತು. ಮುಖ್ಯವಾಗಿ ನಾವು ನವೆಂಬರ್ ತಿಂಗಳನ್ನ ಮಕ್ಕಳ ಮಾಸಾಚರಣೆ ಅಂತ ಮಾಡ್ತಾ ಇದ್ದೀವಿ. ಮಕ್ಕಳ ಮಾಸಾಚರಣೆ ಜೊತೆಗೆ ನಮ್ದು ದತ್ತು ಮಾಸಾಚರಣೆ ಕೂಡ ನಾವು ಪ್ರತಿ ವರ್ಷ ಕೂಡ ನವೆಂಬರ್ ತಿಂಗಳನ್ನ ಮಾಡ್ತಾ ಇದ್ದೀವಿ. ಅದೇ ರೀತಿ ಈಗ ಇವತ್ತು ನಮ್ಮ ಬೃಹತ್ ಬೆಂಗಳೂರು ನಗರ ಪಾಲಿಕೆಯಲ್ಲಿ ನಮ್ದು 5 ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕಗಳು ಅಂತ ಕಾರ್ಯನಿರ್ವಹಿಸ್ತಾ ಇದ್ದೇವೆ. ಬೆಂಗಳೂರು ಪೂರ್ವ ವಲಯದ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದಲ್ಲಿ ಇವತ್ತು ದತ್ತು ಮಾಸಾಚರಣೆಯನ್ನ ಆಚರಿಸ್ತಾ ಇದ್ದಾರೆ. ಇವ್ರು ಏನು ಅಂತ ಹೇಳಿದ್ರೆ 1 ವಾರದ ಸಪ್ತಾಹ ಅಂತೇಳಿ ಮಾಡ್ತಾ ಇದ್ದಾರೆ ಮಕ್ಕಳ ದತ್ತು ಮಾಸಾಚರಣೆ, ಈಗಿನ ಮಕ್ಕಳ ಮಾಸಾಚರಣೆ ಸಂಬಂಧಪಟ್ಟಂತೆ. ಸೊ ಅದನ್ನ ಇವತ್ತು ಇನಾಗ್ರೇಷನ್ ಮಾಡಿದ್ದಾರೆ ಒಂದು ಆಟೋ ರ್ಯಾಲಿ ಮೂಲಕ. ಮುಖ್ಯವಾಗಿ ಈ ಕಾರ್ಯಕ್ರಮದ ಉದ್ದೇಶ ಏನು ಅಂತ ಹೇಳಿದ್ರೆ ಜಾಗೃತಿ ಮೂಡಿಸುವಂತದ್ದು. ಮಕ್ಕಳ ರಕ್ಷಣೆ, ಮಕ್ಕಳ ಕಾನೂನುಬದ್ಧ ದತ್ತು, ಮಕ್ಕಳ ಮೇಲೆ ನಡೀತಿರುವಂತಹ ಎಲ್ಲಾ ದೌರ್ಜನ್ಯಗಳ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವುದು. ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಸಾರ್ವಜನಿಕರು ಮತ್ತು ಸ್ವಯಂ ಸೇವಾ ಸಂಸ್ಥೆಗಳು ಸರ್ಕಾರದ ಜೊತೆ ಕೈ ಜೋಡಿಸಿದಲ್ಲಿ ನಾವು ಮಕ್ಕಳ ಮೇಲಿನ ದೌರ್ಜನ್ಯಗಳನ್ನ ತಡಿಬಹುದು. ಮಕ್ಕಳ ಮೇಲೆ ನಡೀತಾ ಇರುವಂತಹ ಯಾವುದೇ ಲೈಂಗಿಕ ಶೋಷಣೆ ಆಗಿರ್ಬೋದು ಅಥವಾ ಬಾಲ್ಯ ವಿವಾಹ ಆಗಿರ್ಬೋದು, ಬಾಲ ಕಾರ್ಮಿಕತೆ ಆಗಿರ್ಬೋದು, ಭಿಕ್ಷಾಟನೆ ಆಗಿರ್ಬೋದು, ಪ್ರತಿಯೊಂದರನ್ನು ಕೂಡ ಒಂದು ಸಾರ್ವಜನಿಕರ ಸಹಕಾರದಿಂದ ಅದನ್ನು ತಡಿಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಇಲ್ಲಿ KR-ಪುರಂ ಅಲ್ಲಿ ಚಾಲನೆ ನೀಡಿದ್ದಾರೆ. ಈಗ ನೀವೇ ನೋಡಿದಿರಾ, ನಮ್ಮ ಆಟೋ ರ್ಯಾಲಿ, ನಮ್ಮ ಮಹಿಳಾ ಚಾಲಕಿಯರ ಜೊತೆ ಆಟೋ ರ್ಯಾಲಿ ಪ್ರಾರಂಭವಾಗಿದೆ. ಅವರು ಈ KR-ಪುರಂ ಅಲ್ಲಿ ಅವರು ಅದನ್ನು ಮುಖ್ಯವಾಗಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸ್ತಾ ಇದ್ದಾರೆ. ಯಾರೇ ಮಕ್ಕಳ ಮೇಲಿನ ಯಾವುದೇ ಒಂದು ದೌರ್ಜನ್ಯ ಕಂಡು ಬರ್ಲಿ ತಕ್ಷಣ ಕರೆ ಮಾಡಿ 1098. ಸೊ ಎಲ್ಲರೂ ಕೂಡ ನಾನಿವತ್ತು ಮಾಧ್ಯಮ ಮಿತ್ರರಲ್ಲಿ ಕೇಳ್ಕೊಳ್ತಾ ಇರೋದು ಏನು ಅಂತ ಹೇಳಿದ್ರೆ ನಿಮ್ಮ ಮೂಲಕ ಪ್ರತಿಯೊಬ್ಬರಲ್ಲೂ ಕೂಡ ಒಂದು ಜಾಗೃತಿ ಮೂಡಿಸಿ 1098 ಸಂಖ್ಯೆಯ ಬಗ್ಗೆ ಮಕ್ಕಳ ಸಹಾಯವಾಣಿ ದತ್ತು ಮಾಸಾಚರಣೆ ಕಾರ್ಯಕ್ರಮವನ್ನು ನಾವು ಆಸರೆ ಅನ್ನೋ ಒಂದು ಕಾರ್ಯಕ್ರಮದ ಮೂಲಕ ಅಂದ್ರೆ ಅಡಾಪ್ಷನ್ ಬಗ್ಗೆ ಮುಖ್ಯವಾಗಿ ಅವೇರ್ನೆಸ್ ಮೂಡಿಸೋದು, ಅದರ ಪ್ರೊಸೀಜರ್ಸ್ ಹೇಗೆ, ಎಲ್ಲಿ ದಾಖಲೆ ಮಾಡಬೇಕು, ಏನೇನು ದಾಖಲೆಗಳು ಕೊಡಬೇಕು, ಹೇಗೆ ಅದನ್ನೆಲ್ಲ ಫಾಲೋ ಮಾಡಬೇಕು ಅಂತ ಅವೇರ್ನೆಸ್ ಮೂಡಿಸೋದು, ಮತ್ತೆ ವಿಶೇಷಚೇತನ ಮಕ್ಕಳ ದತ್ತುವನ್ನು ಪ್ರೋತ್ಸಾಹಿಸೋದು, ಮತ್ತೆ ಬೇಡವಾದ ಮಕ್ಕಳನ್ನ ಎಲ್ಲೋ ಬಿಸಾಡದಂತೆ ನಮ್ಮ ಮಮತೆ ತೊಟ್ಟಿಲು ಅಂತ ಎಲ್ಲಾ ಕಡೆ ಇಟ್ಟಿದೀವಿ. ಮಮತೆ ತೊಟ್ಟಿಲಿಗೆ ಹಾಕಕ್ಕೆ ಕೇಳ್ಕೊಳ್ತಾ ಮಕ್ಕಳು ಯಾವಾಗ್ಲೂ ಕೌಟುಂಬಿಕ ವಾತಾವರಣದಲ್ಲಿ ಬೆಳಿಬೇಕು, ಇನ್ಸ್ಟಿಟ್ಯೂಷನ್ ಗಿಂತ ಕೌಟುಂಬಿಕ ವಾತಾವರಣದಲ್ಲಿ ಬೆಳಿಬೇಕು ಅಂತ ಪೋಷಕತ್ವ ಯೋಜನೆಯನ್ನು ಜಾರಿಗೆ ತಂದಿರೋ ಬಗ್ಗೆ, ಹಾಗೆ ಈಗ ನಮ್ಮ ಯೋಜನಾ ನಿರ್ದೇಶಕರು ತಿಳಿಸಿದಂತೆ ಮಕ್ಕಳ ಮೇಲೆ ಆಗ್ತಾ ಇರೋ ದೌರ್ಜನ್ಯಗಳ ಮಕ್ಕಳನ್ನ ರಕ್ಷಿಸೋಕೋಸ್ಕರ ಬಾಲ್ಯ ವಿವಾಹ ಆಗ್ಲಿ, ಬಾಲ ಕಾರ್ಮಿಕತೆ ಆಗ್ಲಿ, ಬೆಗರಿ ಆಗ್ಲಿ ಅಥವಾ ಟ್ರಾಫಿಕಿಂಗ್ ಆಗ್ಲಿ ತಡೆಯುವಲ್ಲಿ ನಾವು ಪೊಲೀಸರೊಂದಿಗೆ ಜೊತೆಗೂಡಿ ಆಮೇಲೆ ಅವರನ್ನೆಲ್ಲ ರಕ್ಷಿಸಿ CWC ಇಲ್ಲಿ ನಮ್ಮ ಮಕ್ಕಳ ಕಲ್ಯಾಣ ಸಮಿತಿಯವರು ಇದ್ದಾರೆ, ಅವರ ಮುಂದೆ ಪ್ರೊಡ್ಯೂಸ್ ಮಾಡಿ ಆ ಮಕ್ಕಳ ಪುನರ್ವಸತಿಗೆ ಏನು ಅವಶ್ಯಕತೆ ಇದೆನೋ ಅದನ್ನೆಲ್ಲ ಮಾಡ್ತಾ ಇದ್ದೀವಿ. ಸರಿ, ದತ್ತು ಮಾಸಾಚರಣೆ ನವೆಂಬರ್ ತಿಂಗಳಲ್ಲಿ ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಮತ್ತು ಮಕ್ಕಳ ರಕ್ಷಣಾ ಘಟಕ ಏನು ಆಚರಣೆ ಮಾಡ್ತಾ ಇದೆಯೋ ಅದೇ ರೀತಿ ಜಿಲ್ಲೆಯಲ್ಲಿ ಮಕ್ಕಳ ಸ್ನೇಹಿ ಮಕ್ಕಳ ಕಲ್ಯಾಣ ಸಮಿತಿ, ಮಕ್ಕಳ ಸ್ನೇಹಿ ಮಕ್ಕಳ ರಕ್ಷಣಾ ಘಟಕ ಈ ನಿಟ್ಟಿನಲ್ಲಿ ನಮ್ಮ ಈಸ್ಟ್ ಜಿಲ್ಲೆ, ಬೆಂಗಳೂರು ಪೂರ್ವ ಜಿಲ್ಲೆ ಉತ್ತಮವಾದ ಕೆಲಸ ಮಾಡ್ತಾ ಇದೆ. ಈ ತಿಂಗಳಂತೂ ಒಂದು ವಿಶೇಷ ಜಾಗೃತಿ ಕಾರ್ಯಕ್ರಮ ಆಟೋ ಮುಖಾಂತರ ದತ್ತು ಮಾಸಾಚರಣೆಯನ್ನು ಮಾಡ್ತಿರೋದಂಥದ್ದು ತುಂಬಾ ಪ್ರಚಾರ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ನಾನು ಮಾಧ್ಯಮ ಮಿತ್ರರಲ್ಲಿ ಕೇಳುವುದಿಷ್ಟೇ, ಒಂದು ವಿಷಯ ಬಂದಾಗ ತುಂಬಾ ಮಕ್ಕಳ ಸ್ನೇಹಿಯಾಗಿ ಪ್ರಕಟಣೆ ಮಾಡಬೇಕಾಗ್ತದೆ. ಹಾಗಾಗಿ ಕೆಲವೊಂದು ವಿಷಯಗಳನ್ನ ಗೋಪ್ಯತೆ ಕೂಡ ಮುಖ್ಯ ಆಗ್ತದೆ ಭಾವಚಿತ್ರವನ್ನ ಪ್ರಕಟಣೆ ಮಾಡ್ತಿರೋದು. ಈ ಸಂದರ್ಭದಲ್ಲಿ ದತ್ತು ಬಗ್ಗೆ ಮತ್ತು ಪೋಷಕತ್ವದ ಬಗ್ಗೆ ತುಂಬಾ ಜನರಲ್ಲಿ ಜಾಗೃತಿ ಕಡಿಮೆ ಆಗಿದೆ. ಹಾಗಾಗಿ ಕಾನೂನುಬದ್ಧ ದತ್ತು ಮತ್ತು
ಪೋಷಕತ್ವದ ಬಗ್ಗೆ ತುಂಬಾ ಜನಕ್ಕೆ ಮಾಹಿತಿ ಇವತ್ತು ಕೊರತೆ ಇದೆ, ಪರ್ಯಾಯ ಕುಟುಂಬದ ವ್ಯವಸ್ಥೆ ಬಗ್ಗೆ. ಹಂಗಾಗಿ ಈ ವಿಷಯದ ಬಗ್ಗೆ ಹೆಚ್ಚು ಪ್ರಚಾರ ಮಾಡಬೇಕು ಅಂತ ಕೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಎಲ್ಲರ ಸಹಕಾರವನ್ನು ನಾವು ನಿರೀಕ್ಷೆ ಮಾಡ್ತೀವಿ. ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿ ಮತ್ತು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ.